ಒಂದು ಕ್ಷಣ ಕಲ್ಪಿಸಿಕೊಳ್ಳಿ, ಒಬ್ಬ ಮನುಷ್ಯ ಸತತ 24 ಗಂಟೆಗಳ ಕಾಲ 4000ಕ್ಕೂ ಹೆಚ್ಚು ಪುಲಪ್ಸ್ ಮಾಡ್ತಾನೆ. ಓಹೋ, ಅದು ಊಹಿಸಲು ಅಸಾಧ್ಯ ಅಲ್ವಾ? ಹೌದು. ಅವನ ಕೈ ಚರ್ಮ ಕಿತ್ತು ಬರ್ತಿರ್ತದೆ, ಸ್ನಾಯುಗಳು ಕರಗುತ್ತಿರ್ತವೆ, ಬೆವರು ರಕ್ತದೊಂದಿಗೆ ಬೆರೆತು ಸುರಿತಿದ್ರೂ ಆತ ನಿಲ್ಸುದಿಲ್ಲ. ಇದು ಯಾವುದೋ ಹಾಲಿವುಡ್ ಸಿನಿಮಾದ ಕಾಲ್ಪನಿಕ ದೃಶ್ಯ ಅಂತ ಅನ್ಸ್ಬೋದು. ಖಂಡಿತ, ಕೇಳಲು ಹಾಗೇ ಇದೆ. ಆದ್ರೆ ಇದು ನೈಜ ಘಟನೆ. ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಡೇವಿಡ್ ಗಾಗಿನ್ಸ್ ಅವರು ಬರೆದಿರುವ ಕಾಂಟ್ ಹರ್ಟ್ ಮೀ ಪುಸ್ತಕದ ಕುರಿತು ಆಳವಾಗಿ ಅರಿಯಲಿದ್ದೇವೆ. ಹೌದು, ಮತ್ತು ಈ ಗೋಗಿನ್ಸ್ ಒಬ್ಬ ನಿವೃತ್ತ ನೇವಿ ಸೀಲ್, ಆರ್ಮಿ ರೇಂಜರ್ ಹಾಗೆ ವಿಶ್ವದರ್ಜೆಯ ಅಲ್ಟ್ರಾ ಮ್ಯಾರಥಾನ್ ಓಟಗಾರ. ಈ ವಿಶ್ಲೇಷಣೆಯ ಕೇಂದ್ರಬಿಂದು ಅದೇ. ಅಂದ್ರೆ ಮನುಷ್ಯನ ಸಹನೆಯ ಕಟ್ಟಕಡೆ ಮಿತಿಯನ್ನು ಪರೀಕ್ಷಿಸುವಂಥ ವಿಷಯ ಇದು. ನಿಜ. ಈ ವಿಶ್ಲೇಷಣೆಯ ಪ್ರಮುಖ ಉದ್ದೇಶ ಏನಂದ್ರೆ, ವಿಶೇಷವಾಗಿ ಯುವಜನರು ತಮ್ಮ ಮೇಲಿರುವ ಅನುಮಾನಗಳನ್ನು ತೊಡೆದು ಹಾಕುವುದು ಹೇಗೆ ಮತ್ತು ಗುರಿಗಳನ್ನು ಸಾಧಿಸಲು ಗೋಗಿನ್ಸ್ ಅವರ ತಂತ್ರಗಳನ್ನು ಹೇಗೆ ಬಳಸಬಹುದು ಅಂತ ತಿಳಿಯುವುದು. ಇದು ತುಂಬಾ ಮುಖ್ಯವಾದ ವಿಷಯ. ಯಾಕೆಂದ್ರೆ ಗೋಗಿನ್ಸ್ ಹುಟ್ಟಿನಿಂದಲೇ ಸೂಪರ್ ಮ್ಯಾನ್ ಆಗಿರಲಿಲ್ಲ. ಹೌದಾ? ಹೌದು. ಕಡು ಬಡತನ, ತೀವ್ರ ಜನಾಂಗೀಯ ನಿಂದನೆ ಮತ್ತು ಕೌಟುಂಬಿಕ ದೌರ್ಜನ್ಯದ ಕರಾಳ ಹಿನ್ನೆಲೆಯಿಂದ ಬಂದವರವರು. ಹೋ, ಅದು ತುಂಬಾ ಕಷ್ಟದ ಪರಿಸ್ಥಿತಿ. ಖಂಡಿತ. ಅವರ ಈ ಪುಸ್ತಕ ಕೇವಲ ಒಂದು ಸಾಧನೆಯ ಪಟ್ಟಿಯಲ್ಲ, ಇದೊಂದು ರೀತಿಯ ವಿಕಾಸಾತ್ಮಕ ಅಲ್ಗಾರಿದಮ್ ಇದ್ದಂತೆ. ವಿಕಾಸಾತ್ಮಕ ಅಲ್ಗಾರಿದಮ್ ಅಂದ್ರೆ ಬಲಿಪಶು ಮನಸ್ಥಿತಿಯನ್ನು ಶಾಶ್ವತವಾಗಿ ಅಳಿಸಿಹಾಕಿ ದೃಢವಾದ ಅಡಿಪಾಯವನ್ನು ನಿರ್ಮಿಸುವ ಒಂದು ಮಾನಸಿಕ ತಂತ್ರ. ಮನುಷ್ಯ ತನ್ನ ಮೆದುಳಿನ ತಂತಿಗಳನ್ನು ಹೇಗೆ ಮರುಜೋಡಿಸಬಹುದು ಎಂಬುದರ ಜಲನಕ್ಷೆ ಇದು. ಸರಿ, ಇದನ್ನು ಸ್ವಲ್ಪ ಬಿಡಿಸಿ ನೋಡೋಣ. ಅವರ ಕತೆ ಆರಂಭವಾಗುವುದೇ ಅತ್ಯಂತ ಕಷ್ಟಕರವಾದ ಬಾಲ್ಯದಿಂದ ಅಲ್ವಾ? ಹೌದು. ಅವರ ತಂದೆ ಮೇಲ್ನೋಟಕ್ಕೆ ಯಶಸ್ವಿ ಉದ್ಯಮಿಯಂತೆ ಕಂಡ್ರೂ ಮನೆಯ ಒಳಗೆ ಅತ್ಯಂತ ಕ್ರೂರಿಯಾಗಿದ್ರು. ದೈಹಿಕ ದೌರ್ಜನ್ಯನ? ಖಂಡಿತ. ರಾತ್ರಿಯೆಲ್ಲ ಸ್ಕೇಟ್ಲ್ಯಾಂಡ್ ಎಂಬ ರೋಲರ್ ಸ್ಕೇಟಿಂಗ್ ರಿಂಕ್ನಲ್ಲಿ ದುಡಿಯುವುದು, ತಂದೆಯಿಂದ ಮಾರಣಾಂತಿಕ ಪೆಟ್ಟು ತಿನ್ನುವುದು. ಅಯ್ಯೋ ಪಾಪ. ಹೌದು. ಶಾಲೆಗೆ ಹೋದ್ರೆ ನಿದ್ದೆ ಮಂಪರು, ಅಕ್ಷರಶಃ ಓದಲು ಬಾರದೆ, ಕಲಿಯಲು ಆಗದೆ ಒದ್ದಾಡುತ್ತಿದ್ದ ಹುಡುಗ ಆತ. ಈ ಆಘಾತಕಾರಿ ಪರಿಸ್ಥಿತಿಯಿಂದ ತಪ್ಪಿಸಿಕೊಂಡು ಬಂದ ಮೇಲೂ ಕಷ್ಟಗಳು ಮುಗಿಯಲಿಲ್ಲ. ಕಡು ಬಡತನ, ಶಾಲೆಯಲ್ಲಿ ಜನಾಂಗೀಯ ನಿಂದನೆ ಅವರ ಬೆನ್ನು ಬಿಡ್ಲಿಲ್ಲ. ಇಂತಹ ಕರಾಳ ಸ್ಥಿತಿಯಲ್ಲಿ ಅವರು ಕಂಡುಕೊಂಡ ಒಂದು ಅದ್ಭುತವಾದ ತಂತ್ರವೇ ಹೊಣೆಗಾರಿಕೆಯ ಕನ್ನಡಿ ಅಂತ ನಾನು ಓದಿದ್ದೆ. ನಿಖರವಾಗಿ, ಅಕೌಂಟಬಿಲಿಟಿ ಮಿರರ್. ಅಂದ್ರೆ ಕನ್ನಡಿಯ ಮುಂದೆ ನಿಂತು ತಮ್ಮನ್ನು ತಾವೇ ಕಠಿಣವಾಗಿ ಪ್ರಶ್ನಿಸಿಕೊಳ್ಳೋದು. ಆದ್ರೆ ಒಂದು ನಿಮಿಷ ಕೇಳಿ. ಈ ಕನ್ನಡಿಯ ಪರಿಕಲ್ಪನೆ ಕೇಳಿದಾಗ ನನಗೆ ಅನಿಸಿದ್ದು, ಇದು ಮನುಷ್ಯನನ್ನು ಮಾನಸಿಕವಾಗಿ ಕುಗ್ಗಿಸುವುದಿಲ್ಲವೇ? ಹೇಗೆ ಕುಗ್ಗಿಸುತ್ತೆ ಅಂತ ಅನಿಸ್ತು? ಅಂದ್ರೆ ಬೆಳಗ್ಗೆ ಎದ್ದು ಕನ್ನಡಿಯಲ್ಲಿ ಮುಖ ನೋಡಿ ನಾನು ದೊಡ್ಡ, ನಾನು ದಪ್ಪಗಿದ್ದೇನೆ ಅಂತ ಬೈದುಕೊಂಡ್ರೆ ಅದು ಕೇವಲ ನಮ್ಮನ್ನು ನಾವೇ ದ್ವೇಷಿಸಿದಂತೆ ಆಗುದಿಲ್ವೇ? ಇದೊಂದು ಕಠಿಣ ಸಾಫ್ಟ್ವೇರ್ ಡಯಾಗ್ನಾಸ್ಟಿಕ್ ಟೂಲ್ ತರಹ ಇದೆಯಲ್ಲ. ಯುವಜನರು ಈ ಕಠಿಣ ಸತ್ಯಗಳನ್ನು ಎದುರಿಸುವಾಗ ನಿರಾಶೆಗೊಳ್ಳಲ್ವಾ? ಇದೊಂದು ಅತ್ಯಂತ ಸಹಜವಾದ ಅನುಮಾನ. ಆದರೆ ನೋಡಿ, ಇಲ್ಲಿರುವ ಆಕರ್ಷಕ ವಿಚಾರವೇನೆಂದರೆ, ಗೋಗಿನ್ಸ್ ಇಲ್ಲಿ ಮಾಡುತ್ತಿರುವುದು ತಮ್ಮನ್ನು ತಾವು ದ್ವೇಷಿಸುವುದಲ್ಲ. ಮತ್ತೆ ಇನ್ನೇನು? ಇಲ್ಲಿ ನಾವು ಗಮನಿಸಬೇಕಾದ ಪ್ರಮುಖ ಅಂಶವೆಂದರೆ, ಅವರು ತಮ್ಮ ಅಹಂಕಾರವನ್ನು, ತಮ್ಮ ಬಗ್ಗೆ ಇದ್ದ ಭ್ರಮೆಯನ್ನು ಕಳಚಿಡುತ್ತಿದ್ದಾರೆ. ಓಹೋ. ನಾವೆಲ್ಲರೂ ಸಾಮಾನ್ಯವಾಗಿ ನಮ್ಮ ತಪ್ಪುಗಳನ್ನು ಮುಚ್ಚಿಡಲು, ನಮ್ಮ ವೈಫಲ್ಯಗಳಿಗೆ ಬೇರೆಯವರನ್ನು ದೂಷಿಸಲು ಒಂದು ಸುಳ್ಳು ಕಥೆಯನ್ನು ಕಟ್ಟಿಕೊಂಡಿರುತ್ತೇವೆ, ಗೊತ್ತಾ? ಹೌದು, ಅದು ಮಾನವ ಸಹಜ ಗುಣ. ಕನ್ನಡಿಯ ಮುಂದೆ ನಿಂತಾಗ ಗೋಗಿನ್ಸ್ ಆ ಸುಳ್ಳು ಕಥೆಯನ್ನು ಒಡೆದು ಹಾಕಿದರು. ಅವರು ನೀನು ದಡ್ಡ, ನೀನು ದಪ್ಪಗಿದ್ದೀಯಾ, ನಿನ್ನ ಭವಿಷ್ಯ ಶೂನ್ಯ ಎಂದು ಹೇಳಿಕೊಂಡದ್ದು ವಾಸ್ತವವನ್ನು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳಲು. ಅಂದ್ರೆ ಇದೊಂದು ರೀತಿಯ ವಸ್ತುನಿಷ್ಠವಾದ ಆಡಿಟ್ ಇದ್ದಂತೆ, ಭಾವನಾತ್ಮಕ ನಿಂದನೆಯಲ್ಲ. ಖಂಡಿತ. ಮೊದಲು ನಾವಿರುವ ನೈಜ ಸ್ಥಿತಿಯನ್ನು ಯಾವ ಮುಚ್ಚುಮರೆಯಿಲ್ಲದೆ ಒಪ್ಪಿಕೊಳ್ಳುವುದು. ಇಲ್ಲಿಂದಲೇ ಅಸಲಿ ಪ್ರಯಾಣ ಆರಂಭವಾಗುವುದು. ಸರಿ, ಕನ್ನಡಿಯ ಮುಂದೆ ನಿಂತು ಸತ್ಯ ಒಪ್ಪಿಕೊಂಡ್ರು, ಆಮೇಲೆ? ಕೇವಲ ಸತ್ಯವನ್ನು ಒಪ್ಪಿಕೊಳ್ಳುವುದಷ್ಟೇ ಅಲ್ಲ, ಆ ಕನ್ನಡಿಯ ಮೇಲೆ ಪೋಸ್ಟಿಟ್ ನೋಟ್ಸ್ ಅಂದ್ರೆ ಸಣ್ಣ ಸಣ್ಣ ಚೀಟಿಗಳಲ್ಲಿ ತಮ್ಮ ಗುರಿಗಳನ್ನು ಬರೆದು ಅಂಟಿಸುತ್ತಿದ್ದರು. ಸೇನೆಗೆ ಸೇರಬೇಕಾದ್ರೆ ಮೊದಲು ಓದಲು ಕಲಿಯಬೇಕು, ದೇಹದ ತೂಕ ಇಳಿಸಬೇಕು. ಇದನ್ನು ಸಾಧಿಸಲು ಅವರು ತಮ್ಮ ದೊಡ್ಡ ಗುರಿಯನ್ನು ಸಣ್ಣ ದೈನಂದಿನ ಕಠೋರ ಅಭ್ಯಾಸಗಳಾಗಿ ವಿಭಜಿಸಿದರು. ಅಂದ್ರೆ ದೊಡ್ಡ ಬೆಟ್ಟ ಹತ್ತುವ ಮುನ್ನ ಸಣ್ಣ ಹೆಜ್ಜೆಗಳನ್ನಿಡುವುದು. ಹೌದು. ಬೆಳಗ್ಗೆ ಎದ್ದ ತಕ್ಷಣ ಹಾಸಿಗೆಯನ್ನು ಅಚ್ಚುಕಟ್ಟಾಗಿ ಮಾಡುವುದು, ಪ್ರತಿದಿನ ತಲೆಬೋಡಿಸುವುದು, ಕಷ್ಟಪಟ್ಟು ಓದುವುದು. ಇವೆಲ್ಲವೂ ಸಣ್ಣ ವಿಷಯಗಳಲ್ವಾ?
ಮೇಲ್ನೋಟಕ್ಕೆ ಸಣ್ಣ ವಿಷಯಗಳು, ಆದರೆ ಕೇವಲ 3 ತಿಂಗಳಲ್ಲಿ 100ಕ್ಕೂ ಹೆಚ್ಚು ಪೌಂಡ್ ತೂಕ ಇಳಿಸುವ ಅಸಾಧ್ಯವಾದ ಗುರಿಯನ್ನು ಅವರು ಸಾಧಿಸಿದ್ದು ಇದೇ ಸಣ್ಣ ಹೆಜ್ಜೆಗಳ ಮೂಲಕವೇ. ಯುವಜನರು ಆರಂಭಿಕ ಭಯವನ್ನು ಜಯಿಸಲು ಈ ಹಂತಹಂತವಾದ ಶಿಸ್ತು ಬಹಳ ಮುಖ್ಯ. ಅಂದ್ರೆ ಕನ್ನಡಿಯ ಮುಂದೆ ನಿಂತು ಕೇವಲ ಸತ್ಯ ಒಪ್ಕೊಂಡ್ರೆ ಸಾಲ್ದು, ಆ ಸತ್ಯವನ್ನು ಬದಲಾಯಿಸುವ ಕಠಿಣ ಪ್ರಕ್ರಿಯೆಗೆ ಮೆದುಳನ್ನು ಸಿದ್ಧಪಡಿಸಬೇಕಲ್ವಾ? ಖಂಡಿತ. ಇಲ್ಲಿಯ ಕವಚ ಹೊದ್ದ ಮನಸ್ಸು ಅಥವಾ ಆರ್ಮರ್ಡ್ ಮೈಂಡ್ ಎಂಬ ಪರಿಕಲ್ಪನೆ ಬರುವುದು. ಇಲ್ಲಿ ವಿಷಯ ನಿಜಕ್ಕೂ ಕುತೂಹಲಕಾರಿಯಾಗುತ್ತದೆ. ಯಾಕೆಂದ್ರೆ ಗೋಗೆನ್ಸ್ ಮಾಡಿದ್ದನ್ನು ಕೇಳಿದ್ರೆ ಯಾರಿಗಾದ್ರೂ ಭಯವಾಗುತ್ತದೆ. ಹೌದು, ಅವರು ಆರಾಮದಾಯಕ ವಲಯದಿಂದ ಹೊರಬಂದು ಕಷ್ಟಕರ ಕಾರ್ಯಗಳನ್ನು ಎದುರಿಸಿದ್ರು. ನೇವಿ ಸೀಲ್ ತರಬೇತಿಯ ಹೆಲ್ ವೀಕ್ನಲ್ಲಿ ಭಾಗವಹಿಸುವಾಗ ಅವರ 2 ಕಾಲುಗಳು ಮುರಿದಿದ್ದುವು ಅಂತ ಓದಿದೆ. ಹೌದು, ಅವರು ಆ ಮುರಿದ ಕಾಲುಗಳಲ್ಲೇ ಟೇಪ್ ಕಟ್ಕೊಂಡು ಓಡಿದ್ರು, ತರಬೇತಿ ಪೂರೈಸಿದ್ರು. 1 ನಿಮಿಷ, ವೈದ್ಯಕೀಯವಾಗಿ ನೋಡಿದ್ರೆ ಇದು ಹುಚ್ಚುತನ ಅಲ್ವಾ? ಖಂಡಿತ. ವೈದ್ಯಕೀಯವಾಗಿ ಇದು ಅತ್ಯಂತ ಅಪಾಯಕಾರಿ ನಿರ್ಧಾರವೇ. ಅಂದ್ರೆ ಯುವಜನರು ತಮ್ಮನ್ನ ತಾವು ಹೀಗೆ ಗಾಯಗೊಳಿಸಿಕೊಳ್ಳಬೇಕು ಅನ್ನೋದು ಇದರ ಅರ್ಥನ? ಇದು ಸ್ಫೂರ್ತಿದಾಯಕವಾಗಿರಬಹುದು, ಆದ್ರ ಅಪಾಯಕಾರಿ ಸಂದೇಶ ರವಾನಿಸಲ್ವಾ? ನಗುತ್ತಲೇ ಹೇಳಬೇಕೆಂದ್ರೆ ಮೇಲ್ನೋಟಕ್ಕೆ ಇದು ಹುಚ್ಚುತನೆ ಎಂದೇ ಅನಿಸುತ್ತದೆ. ಆದ್ರೆ ಇದನ್ನು ವಿಶಾಲ ದೃಷ್ಟಿಕೋನಕ್ಕೆ ಜೋಡಿಸಿ ನೋಡಿದರೆ, ಈ ಪುಸ್ತಕದ ಉದ್ದೇಶ ಯಾರೂ ಹೋಗಿ ಕಾಲು ಮುರಿದುಕೊಂಡು ಓಡಬೇಕು ಎಂಬುದಲ್ಲ. ಗೋಗೆನ್ಸ್ ನಿಜಕ್ಕೂ ಆ ಮಟ್ಟದ ದೈಹಿಕ ನೋವನ್ನು ಅನುಭವಿಸಿದ್ದು ಹೌದು. ಆದರೆ ಸಾಮಾನ್ಯ ಜನರಿಗೆ ಇದು ಕೇವಲ ಒಂದು ಪ್ರಬಲವಾದ ರೂಪಕ ಅಂದ್ರೆ ಹೇಗೆ? ಅವರು ವಿವರಿಸುತ್ತಿರುವುದು ಮನಸ್ಸಿಗೆ ಕಾಯುವಿಸಿಕೊಳ್ಳುವ ಪ್ರಕ್ರಿಯೆಯನ್ನು. ಓಹೋ, ದೈಹಿಕವಾಗಿ ಜಿಮ್ನಲ್ಲಿ ಭಾರ ಎತ್ತಿದಾಗ ಕೈಗಳಿಗೆ ಆಗುವ ಬದಲಾವಣೆಯಂತೇನಾ? ನಿಖರವಾಗಿ. ನೀವು ಮೊದಲ ಬಾರಿಗೆ ಭಾರ ಎತ್ತಿದಾಗ ಕೈಗಳು ಮೃದುವಾಗಿರುವುದರಿಂದ ಗುಳ್ಳೆಗಳು ಬಂದು ನೋವಾಗುತ್ತದೆ. ಹೌದು, ತುಂಬಾ ನೋವಾಗುತ್ತೆ. ಆದರೆ ಅದೇ ಕೆಲಸವನ್ನು ಪ್ರತಿದಿನ ಮಾಡಿದಾಗ ಅಲ್ಲಿ ಚರ್ಮ ದಪ್ಪಗಾಗಿ ಕಾಯುವಿಸಿಕೊಳ್ಳುತ್ತದೆ. ಆಮೇಲೆ ಎಷ್ಟು ಭಾರ ಎತ್ತಿದರೂ ನೋವಾಗುವುದಿಲ್ಲ. ನಮ್ಮ ಮೆದುಳಿನ ನರಮಂಡಲ ಕೂಡ ಇದೇ ತತ್ವದ ಮೇಲೆ ಕೆಲಸ ಮಾಡುತ್ತದೆ. ಅಂದ್ರೆ ಪ್ರತಿದಿನ ನಮಗೆ ಇಷ್ಟವಿಲ್ಲದ ಕೆಲಸಗಳನ್ನು ಮಾಡುವುದು. ಹೌದು, ನಮಗೆ ಭಯ ಹುಟ್ಟಿಸುವ ಕೆಲಸಗಳನ್ನು ಉದ್ದೇಶಪೂರ್ವಕವಾಗಿ ಮಾಡುವುದರಿಂದ ಮೆದುಳು ಬಲವಾಗುತ್ತದೆ. ಇದನ್ನೇ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಕರೆಯೋದು. ಉದಾಹರಣೆಗೆ, ಬೆಳಗ್ಗೆ ಚಳಿ ಇದ್ದಾಗ ಎದ್ದು ಓಡಲು ಹೋಗುವುದು, ಕಷ್ಟವಾದ ಪುಸ್ತಕವನ್ನು ಓದುವುದು ಅಥವಾ ನಮಗೆ ಹಿಂಜರಿಕೆ ಇರುವ ಕೆಲಸವನ್ನು ಎದುರಿಸುವುದು. ಪ್ರತಿಯೊಂದು ಸಣ್ಣ ಸವಾಲನ್ನು ಮೆದುಳಿನ ತರಬೇತಿ ಶಿಬಿರವಾಗಿ ನೋಡಬೇಕು. ಓಹೋ, ವಾರಕ್ಕೆ 3 ಭೌತಿಕ ಸವಾಲುಗಳನ್ನು ಎದುರಿಸುವ ಮೂಲಕ ಮಾನಸಿಕ ದೃಢತೆಯನ್ನು ಬೆಳೆಸಿಕೊಳ್ಳಬಹುದು ಅಂತ ಅವರು ಹೇಳೋದಿದಕ್ಕೆ ಅಲ್ವಾ? ಹೌದು, ಈ ಮೂಲಕ ನಮ್ಮ ಮನಸ್ಸಿನ ಸುತ್ತ ಒಂದು ಭದ್ರವಾದ ಕವಚ ನಿರ್ಮಾಣವಾಗುತ್ತದೆ. ಅಂದ್ರೆ ಭೌತಿಕ ಅಸ್ವಸ್ಥತೆಯನ್ನು ಮಾನಸಿಕ ಏಕಾಗ್ರತೆಗಾಗಿ ಒಂದು ಸಾಧನವಾಗಿ ಬಳಸಿಕೊಳ್ಳುವುದು. ಇದು ಅರ್ಥವಾಯ್ತು. ಆದ್ರೆ ನೋಡಿ, ನಾವು ಹೀಗೆ ಕಷ್ಟಗಳನ್ನ ಎದುರಿಸ್ತಾ ಹೋದಾಗ ಒಂದು ಹಂತದಲ್ಲಿ ನಮ್ಮ ದೇಹ ಮತ್ತು ಮನಸ್ಸು ಸಂಪೂರ್ಣವಾಗಿ ಸೋತ್ಹೋಗ್ತದೆ. ಹೌದು, ಅದೊಂದು ಕಠಿಣ ಹಂತ. ಇನ್ನು ನನ್ನಿಂದ ಒಂದು ಹೆಜ್ಜೆ ಕೂಡ ಇಡಲು ಸಾಧ್ಯವಿಲ್ಲ, ನಾನು ಸತ್ತೋಗ್ಬಹುದು ಅಂತ ಅನ್ಸುತ್ತೆ ಅಲ್ವಾ? ಆ ಕ್ಷಣದಲ್ಲಿ ಈ ಕವಚ, ಈ ತರಬೇತಿ ಎಲ್ಲವೂ ಮರೆತೋಗೋದಿಲ್ವೇ? ಇಲ್ಲಿಯೇ ಗಾಗೆನ್ಸ್ ಅವರ ಅತ್ಯಂತ ಪ್ರಸಿದ್ಧವಾದ 40% ನಿಯಮ ಬರುವುದು. 40% ನಿಯಮ ಅಂದ್ರೆ? ಒಮ್ಮೆ ಗಾಗೆನ್ಸ್ MITಯಲ್ಲಿ ಒಂದು ಚರ್ಚೆಯಲ್ಲಿದ್ದಾಗ ಅಲ್ಲಿನ ಒಬ್ಬ ಪ್ರೊಫೆಸರ್ ವಾದಿಸ್ತಾರೆ. ಅವರ ಪ್ರಕಾರ ನಾವು ಸಂಪೂರ್ಣವಾಗಿ ದಣಿದಿದ್ದೇವೆ, ಶಕ್ತಿಗುಂದಿದ್ದೇವೆ ಎಂದು ನಮ್ಮ ಮೆದುಳು ನಮಗೆ ಹೇಳುವಾಗ ವಾಸ್ತವವಾಗಿ ನಾವು ನಮ್ಮ ಸಾಮರ್ಥ್ಯದ ಕೇವಲ 40% ಮಾತ್ರ ಬಳಸಿರುತ್ತೇವೆ. ಕೇವಲ 40%? ಹೌದು. ಉಳಿದ 60% ಶಕ್ತಿ ನಮ್ಮೊಳಗೆ ಅಡಗಿರುತ್ತದೆ. ನಮ್ಮ ಮೆದುಳಿನಲ್ಲಿ ಒಂದು ಗವರ್ನರ್ ಇರ್ತದೆ. ಅದು ನಮ್ಮನ್ನು 40% ತಲುಪಿದಾಗಲೇ ನಿಲ್ಲಿಸುವಂತೆ ಮಾಡ್ತದೆ. ಇದು ನನಗೊಂದು ಅದ್ಭುತವಾದ ಹೋಲಿಕೆಯನ್ನು ನೆನಪಿಸುತ್ತದೆ. ಹೇಳಿ. ನಮ್ಮ ಸ್ಮಾರ್ಟ್ಫೋನ್ ಬ್ಯಾಟರಿ 20%ಕ್ಕೆ ಬಂದಾಗ ಸ್ಕ್ರೀನ್ ಮೇಲೆ ಲೋ ಪವರ್ ಮೋಡ್ ಅಂತ ಒಂದು ಎಚ್ಚರಿಕೆ ಬರುತ್ತೆ ಅಲ್ವಾ? ಹೌದು, ಖಂಡಿತ. ಆಗ ಸ್ಕ್ರೀನ್ ಮಂಕಾಗುತ್ತೆ, ಫೋನ್ ಸ್ವಿಚ್ ಆಫ್ ಆಗ್ಬೋದು ಅಂತ ನಮ್ಗೆ ಗಾಬರಿ ಆಗುತ್ತೆ. ನಿಜ. ಆದ್ರೆ ವಾಸ್ತವದಲ್ಲಿ ಆ 20% ಬ್ಯಾಟರಿಯಲ್ಲೇ ಆ ಫೋನ್ ಇನ್ನೂ ಹಲವು ಗಂಟೆಗಳ ಕಾಲ ಕೆಲಸ ಮಾಡಬಲ್ಲದು. ಇದು ಅತ್ಯುತ್ತಮವಾದ ಹೋಲಿಕೆ. ನಮ್ಮ ಮೆದುಳಿನಲ್ಲಿರುವ ಗವರ್ನರ್ ಕೂಡ ಇದೇ ರೀತಿ ಕೆಲಸ ಮಾಡ್ತದೆ ಎನ್ನಬಹುದಲ್ಲವೇ? ಅದು ನಮ್ಮನ್ನು ನೋವಿನಿಂದ ರಕ್ಷಿಸಲು ಅಸಲಿಯಾಗಿ ಶಕ್ತಿ ಇರುವಾಗಲೇ ಸಾಕು, ನಿಲ್ಲಿಸು ಅಂತ ಸುಳ್ಳು ಎಚ್ಚರಿಕೆ ನೀಡುತ್ತದೆ. ಖಂಡಿತ. ಮೆದುಳಿನ ಪ್ರಮುಖ ಕೆಲಸ ನಮ್ಮನ್ನು ಬದುಕಿಸುವುದು ಮತ್ತು ನೋವಿನಿಂದ ಪಾರು ಮಾಡುವುದು. ಆದರೆ
ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ. ಏನು? ಆ ಸುಳ್ಳು ಎಚ್ಚರಿಕೆಯನ್ನು ಮೀರಿ ಉಳಿದ 60% ಸಾಮರ್ಥ್ಯವನ್ನು ಹೊರತೆಗೆಯುವುದು ಹೇಗೆ? ಆಯಾಸದ ನಡುವೆಯೂ ಒಪ್ಪಿಕೊಂಡ ಕೆಲಸವನ್ನು ಪೂರ್ಣಗೊಳಿಸುವುದು ಹೇಗೆ? ಹೌದು, ಅದು ಹೇಗೆ ಸಾಧ್ಯ? ಇಲ್ಲಿ ಗೋಗಿನ್ಸ್ ಕುಕ್ಕಿ ಜಾರ್ ಎಂಬ ಒಂದು ಮಾನಸಿಕ ಅಸ್ತ್ರವನ್ನು ಬಳಸುತ್ತಾರೆ. ಕುಕಿ ಜಾರ್ ಅಂದ್ರೆ ಸಿಹಿ ತಿಂಡಿ ಇಡುವ ಡಬ್ಬಿನಾ? ಹೌದು, ಕೇಳಲು ಹಾಗೇ ಇದೆ. ಇದು ಈ ಕಠಿಣ ಪರಿಕಲ್ಪನೆ. ಇದು ಸರಳವಾಗಿರ್ಬೋದು, ಆದರೆ ಇದರ ಹಿಂದಿರುವ ಮನೋವಿಜ್ಞಾನ ಬಹಳ ಪ್ರಬಲವಾಗಿದೆ. ಹೇಗೆ? ನೋಡಿ, ನಾವು ಕಷ್ಟದ ಪರಿಸ್ಥಿತಿಯಲ್ಲಿದ್ದಾಗ ನಮ್ಮ ಮೆದುಳಿನ ಅಮಿಗ್ಡಾಲ ಭಯಗೊಂಡು ಕೇವಲ ನಕಾರಾತ್ಮಕ ಆಲೋಚನೆಗಳನ್ನು ತುಂಬುತ್ತದೆ. ಇದು ಅಸಾಧ್ಯ, ನೀನು ಸೋಲ್ತಿದ್ಯಾ ಅಂತ ಮೆದುಳು ಹೇಳುತ್ತಲ್ವಾ? ಹೌದು, ಹಿಂದೆ ಸರಿಯುವುದು ಒಳಿತು ಅಂತ ಹೇಳುತ್ತದೆ. ಆ ಕ್ಷಣದಲ್ಲಿ ಆ ನಕಾರಾತ್ಮಕ ಧ್ವನಿಯನ್ನು ಅಡಗಿಸಲು ನಮಗೆ ಬಲವಾದ ಸಾಕ್ಷ್ಯಗಳು ಬೇಕು. ಸಾಕ್ಷ್ಯಗಳಾ? ಹೌದು, ಆ ಸಾಕ್ಷ್ಯಗಳೇ ನಮ್ಮ ಮಾನಸಿಕ ಕುಕಿ ಜಾರ್ ಒಳಗಿರುವ ಹಿಂದಿನ ಗೆಲುವುಗಳು. ಓಹೋ. ಗಾಗಿನ್ಸ್ ತಾವು 3 ತಿಂಗಳಲ್ಲಿ 100 ಪೌಂಡ್ ತೂಕ ಇಳಿಸ್ಕೊಂಡದ್ದು, ಓದಲು ಕಲಿತದ್ದು, ಮೊದಲ ಬಾರಿಗೆ ನೇವಿ ಸೀಲ್ ತರಬೇತಿಯ ಕಠಿಣ ಹಂತಗಳನ್ನು ದಾಟಿದ್ದು ಇವೆಲ್ಲವನ್ನೂ ನೆನಪಿಸಿಕೊಳ್ಳುತ್ತಿದ್ದರು. ಅಂದ್ರೆ ಕಷ್ಟದ ಸಮಯದಲ್ಲಿ ನಮ್ಮ ಹಿಂದಿನ ಸಣ್ಣ ಗೆಲುವುಗಳನ್ನ ನೆನಪಿಸಿಕೊಳ್ಳುವುದು. ಹೌದು. ಆದರೆ ಒಂದು ನಿಮಿಷ, ಇದು ಕೇವಲ ಒಂದು ಪಾಸಿಟಿವ್ ಥಿಂಕಿಂಗ್ ಅಂದ್ರೆ ಸಕಾರಾತ್ಮಕ ಚಿಂತನೆಯ ತಂತ್ರವಷ್ಟೇ ಅಲ್ವಾ? ಇಲ್ಲ, ಇದು ಕೇವಲ ಸಕಾರಾತ್ಮಕ ಚಿಂತನೆಗಿಂತ ಭಿನ್ನ. ಹೇಗೆ ಭಿನ್ನ? ಸಕಾರಾತ್ಮಕ ಚಿಂತನೆ ಕೆಲವೊಮ್ಮೆ ಕೇವಲ ಗಾಳಿಯಲ್ಲಿ ಕಟ್ಟಿದ ಅರಮನೆಯಾಗಿರಬಹುದು. ಆದರೆ ಕುಕಿ ಜಾರ್ನಲ್ಲಿರುವ ವಿಷಯಗಳು ವಾಸ್ತವಿಕ ಸಂಗತಿಗಳು. ಓಹೋ, ಅಂದ್ರೆ ಫ್ಯಾಕ್ಟ್ಸ್. ಹೌದು, ಅವು ನೀವು ಈಗಾಗಲೇ ಪಟ್ಟಿರುವ ಕಷ್ಟಗಳು ಮತ್ತು ಸಾಧಿಸಿದ ಸಣ್ಣ ಗೆಲುವುಗಳು. ನಿಮ್ಮ ಮೆದುಳಿಗೆ ನಾನು ಈ ಹಿಂದೆಯೂ ಇಂಥ ಕಷ್ಟವನ್ನು ಎದುರಿಸಿ ಗೆದ್ದಿದ್ದೇನೆ, ಇದು ವಾಸ್ತವ ಅಂತ ಸಾಕ್ಷಿ ಸಮೇತ ನೆನಪಿಸಿದಾಗ ಆ 40% ಮಿತಿಯನ್ನು ಮೀರಿ ಮುಂದೆ ಸಾಗಲು ಬೇಕಾದ ಇಂಧನ ಸಿಗುತ್ತದೆ. ಆ ಸಣ್ಣ ಗೆಲುವುಗಳೇ ದೊಡ್ಡ ಬೆಂಕಿಯನ್ನು ಹೊತ್ತಿಸುವ ಕಿಡಿಗಳು. ಇದು ನಿಜಕ್ಕೂ ಶಕ್ತಿಯುತವಾದದ್ದು. ಆದ್ರೆ ಇಷ್ಟೆಲ್ಲ ಸಿದ್ಧತೆ ಮಾಡಿಕೊಂಡು ಕವಚ ಹೊದ್ದ ಮನಸ್ಸಿನಿಂದ ಕುಕಿ ಜಾರ್ ಬಳಸಿ ಹೋರಾಡಿದ್ದರೂ ಕೆಲವೊಮ್ಮೆ ನಾವು ಅಂದ್ಕೊಂಡಿದ್ದು ಆಗೋದಿಲ್ಲ ಅಲ್ವಾ? ನಿಜ, ವೈಫಲ್ಯ ಎದುರಾಗುತ್ತದೆ. ಗಾಗಿನ್ಸ್ ಅವರ ಜೀವನದಲ್ಲೂ ಇದು ನಡೆದಿದೆ ಅಂತ ಓದಿದ್ದೆ. ಅವರು ದ ಟುಡೇ ಶೋ ಎಂಬ ರಾಷ್ಟ್ರೀಯ ಟೆಲಿವಿಷನ್ ಕಾರ್ಯಕ್ರಮದಲ್ಲಿ ಹೌದು, ವಿಶ್ವ ದಾಖಲೆ ಮಾಡಲು ಹೋದರು. ಅಂದ್ರೆ ಇಡೀ ಪ್ರಪಂಚವೇ ನೋಡುತ್ತಿರುವಾಗ 24 ಗಂಟೆಗಳಲ್ಲಿ ಅತಿ ಹೆಚ್ಚು ಪುಲಪ್ಸ್ ಮಾಡುವ ದಾಖಲೆ. ಆದ್ರೆ ಅವ್ರು ಸೋತ್ರು ಅಲ್ವಾ? ಹೌದು, ಕೇವಲ 2500 ಪುಲಪ್ಸ್ ಮಾಡುವಷ್ಟರಲ್ಲಿ ರಾಹಬ್ದೋಮಯೋಲಿಸಿಸ್ ಎಂಬ ಭೀಕರ ಸ್ನಾಯು ಸಮಸ್ಯೆಯಿಂದಾಗಿ ಅವರ ದೇಹ ಸಂಪೂರ್ಣವಾಗಿ ಕೈಕೊಟ್ಟಿತು. ಅಯ್ಯೋ. ಅವರು ಸೋಲೊಪ್ಕೊಳ್ಬೇಕಾಯ್ತು. ಹಾಗಾದ್ರೆ ಇದರ ಅರ್ಥವೇನು? ಇಷ್ಟು ದೊಡ್ಡ ಮಟ್ಟದಲ್ಲಿ ಲಕ್ಷಾಂತರ ಜನರ ಮುಂದೆ ರಾಷ್ಟ್ರೀಯ ಟಿವಿಯಲ್ಲಿ ಸೋತಾಗ ಅವಮಾನದಿಂದ ಕುಗ್ಗಿ ಹೋಗದೇ ಇರುವುದು ಹೇಗೆ? ಈ ವೈಫಲ್ಯವನ್ನು ಅವರು ಹೇಗೆ ಎದುರಿಸಿದ್ರು? ಯುವಜನರು ಇದರಿಂದ ಏನು ಕಲಿಬಹುದು? ಬಹುಶಃ ಈ ಪುಸ್ತಕದ ಅತ್ಯಂತ ಪ್ರಮುಖ ಪಾಠವಿದುದೇ ಇಲ್ಲಿ: ವೈಫಲ್ಯದ ಸಬಲೀಕರಣ. ಅಂದ್ರೆ ಎಂಪವರ್ಮೆಂಟ್ ಆಫ್ ಫೇಲ್ಯೂರ್? ಹೌದು. ಗೋಗಿನ್ಸ್ ಆ ಸೋಲಿನಿಂದ ಕುಗ್ಗಿ ಹೋಗಲಿಲ್ಲ. ಬದಲಾಗಿ ಮರುದಿನವೇ ಎದ್ದು ಒಂದು ಆಫ್ಟರ್ ಆಕ್ಷನ್ ರಿಪೋರ್ಟ್ ಸಿದ್ಧಪಡಿಸಿದರು. ಆಫ್ಟರ್ ಆಕ್ಷನ್ ರಿಪೋರ್ಟ್ ಅಂದ್ರೆ ಕಾರ್ಯಾಚರಣೆಯ ನಂತರದ ವರದಿ. ಸೇನೆಯಲ್ಲಿ ಯಾವುದೇ ಕಾರ್ಯಾಚರಣೆ ಮುಗಿದ ಮೇಲೆ, ಗೆಲ್ಲಲಿ ಅಥವಾ ಸೋಲಲಿ, ಈ ವರದಿ ಬರೆಯುವುದು ಕಡ್ಡಾಯ. ಓಹೋ, ಇದ್ರಲ್ಲಿ ಅವರು ತಮ್ಮ ಸೋಲನ್ನು ಹೇಗೆ ವಿಶ್ಲೇಷಿಸಿದ್ರು? ಅಂದ್ರೆ ಸೋಲಿನ ನೋವಿನಲ್ಲಿರುವಾಗ ವಸ್ತುನಿಷ್ಠವಾಗಿ ಯೋಚಿಸುವುದು ಸಾಧ್ಯನಾ? ಅದೂ ಕಷ್ಟ, ಆದರೆ ಅತ್ಯಗತ್ಯ. ಅವರು ತಮ್ಮ ಸೋಲಿನಿಂದ ಭಾವನೆಗಳನ್ನು ಹೊರಗಿಟ್ರು. ವೈಫಲ್ಯ ಎಂಬುದು ನಿಮ್ಮ ವ್ಯಕ್ತಿತ್ವದ ಮೇಲಿನ ಅಂತಿಮ ತೀರ್ಪಲ್ಲ, ಅದೊಂದು ಕೇವಲ ಡೇಟಾ. ಕೇವಲ ಡೇಟಾನಾ? ಹೌದು, ಮಾಹಿತಿ ಅಷ್ಟೇ. ಅವರು ತಮ್ಮ ಕೈ ಚರ್ಮ ಕಿತ್ತು ಬಂದದ್ದಕ್ಕೆ ಕಾರಣ ತಾವು ಬಳಸಿದ ಗ್ಲೋವ್ಸ್ ಸರಿಯಿರಲಿಲ್ಲ, ತಾವು ಬಳಸಿದ ಗ್ರಿಪ್ ತಪ್ಪಾಗಿತ್ತು ಎಂದು ಗುರುತಿಸಿದರು. ಓಹೋ, ಎಲ್ಲಿ ತಪ್ಪಾಯಿತು ಅಂತ ಹುಡುಕಿದ್ರು. ಹೌದು, ತಮ್ಮ ಸ್ನಾಯುಗಳು ಏಕೆ ಕರಗಿದವು ಎಂಬುದರ ಬಗ್ಗೆ ತಜ್ಞರೊಡನೆ ಚರ್ಚಿಸಿದರು, ತಪ್ಪುಗಳನ್ನು ಪಟ್ಟಿ ಮಾಡಿದರು. ಈ ಡೇಟಾವನ್ನು ಬಳಸಿಕೊಂಡು ಅವರು ತಮ್ಮ ತಪ್ಪುಗಳನ್ನು ತಿದ್ದಿಕೊಂಡ್ರು. ಅಂದ್ರೆ ಹಿಂದೆ ನಡೆದ ಸೋಲುಗಳನ್ನು ಮುಂದಿನ ಯಶಸ್ಸಿಗೆ ಇಂಧನವಾಗಿ ಬಳಸ್ಕೊಂಡ್ರು. ನಿಖರವಾಗಿ. ಮತ್ತು ಕಡೆಗೆ ಮತ್ತೊಮ್ಮೆ ಪ್ರಯತ್ನಿಸಿ ಬರೋಬ್ಬರಿ 4030 ಪುಲಪ್ಸ್ ಮಾಡುವ ಮೂಲಕ ವಿಶ್ವ ದಾಖಲೆ ಬರೆದ್ರು. ವಾವ್, ಇದು ಅದ್ಭುತ. ಸೋತಾಗ ಅಳತ ಕೂರುವ ಬದಲು ಒಂದು ಪೆನ್ನು ಕಾಗದ ತೆಗೆದುಕೊಂಡು ನಾನು ಎಲ್ಲಿ ತಪ್ಪಿದೆ, ಮುಂದೇನು ಮಾಡಬೇಕು ಅಂತ ವರದಿ ಬರೆಯಲು ಕಲಿಯಬೇಕು. ಇದು ವೈಫಲ್ಯವನ್ನು ವೇಗವಾಗಿ ಬೆಳೆಯುವ ಸಾಧನವಾಗಿ ಮಾಡ್ತದೆ. ಇದನ್ನೆಲ್ಲ ಒಟ್ಟುಗೂಡಿಸಿ ನೋಡಿದ್ರೆ ಆರಾಮದಾಯಕ ಬದುಕಿನಿಂದ ಹೊರಬರುವುದು, ಹೊಣೆಗಾರಿಕೆಯ ಕನ್ನಡಿಯ ಮುಂದೆ ನಿಂತು ಕಠಿಣ ಸತ್ಯ ಒಪ್ಪಿಕೊಳ್ಳುವುದು, ಹೌದು,
40% ನಿಯಮವನ್ನು ಮೀರಿ ಬೆಳೆಯಲು ಕುಕಿ ಜಾರ್ ಬಳಸುವುದು ಮತ್ತು ಕೊನೆಯದಾಗಿ ವೈಫಲ್ಯವನ್ನು ವಿಶ್ಲೇಷಿಸಿ ಮರು ಹೋರಾಟ ಮಾಡುವುದು. ಈ ಸಣ್ಣ ದೈನಂದಿನ ಅಭ್ಯಾಸಗಳು ಹೇಗೆ ನಮ್ಮೆಲ್ಲರ ಒಟ್ಟಾರೆ ಜೀವನದ ಮೇಲಿನ ಹಿಡಿತಕ್ಕೆ ಕಾರಣವಾಗುತ್ತವೆ ಎಂಬುದನ್ನು ಈ ಹೆಜ್ಜೆಗಳು ಸ್ಪಷ್ಟವಾಗಿ ತೋರಿಸುತ್ತವೆ ಅಲ್ವಾ? ಖಂಡಿತ. ಇಂದಿನ ಮಾಹಿತಿ ಸ್ಫೋಟದ ಯುಗದಲ್ಲಿ ನಮಗೆಲ್ಲರಿಗೂ, ವಿಶೇಷವಾಗಿ ಯುವ ಜನರಿಗೆ, ಮೋಟಿವೇಶನ್ ವಿಡಿಯೋಗಳು ಸುಲಭವಾಗಿ ಸಿಗುತ್ತವೆ. ಹೌದು, ಫೋನ್ ತೆಗೆದ್ರೆ ಸಾಕು ಮೋಟಿವೇಶನ್ ಸಿಗುತ್ತೆ. ಆದರೆ ವಿಜ್ಞಾನದ ಪ್ರಕಾರ ಇಂತಹ ವಿಡಿಯೋಗಳು ಮೆದುಳಿನಲ್ಲಿ ಕೇವಲ ಡೋಪಾಮೈನ್ ಎಂಬ ರಾಸಾಯನಿಕವನ್ನು ಬಿಡುಗಡೆ ಮಾಡಿ ತಾತ್ಕಾಲಿಕ ಉಲ್ಲಾಸ ನೀಡ್ತವೆ. ಅಂದ್ರೆ ಆ ವಿಡಿಯೋ ಮುಗಿದ ತಕ್ಷಣ ಆ ಉತ್ಸಾಹವೂ ಕರಗಿ ಹೋಗ್ತದ. ನಿಖರವಾಗಿ. ಆದರೆ ಕಷ್ಟಗಳನ್ನು ಎದುರಿಸುವ, ನೋವನ್ನು ಸ್ವಾಗತಿಸುವ ಈ ಕಠಿಣ ವಿಧಾನಗಳು ಮೆದುಳಿನ ಭೌತಿಕ ರಚನೆಯನ್ನೇ ಬದಲಾಯಿಸುತ್ತವೆ. ಓಹೋ. ಮೋಟಿವೇಶನ್ ಯಾರನ್ನೂ ಬದಲಾಯಿಸೋದಿಲ್ಲ. ನಿರಂತರವಾದ ಶಿಸ್ತು ಮಾತ್ರ ಶಾಶ್ವತ ಬದಲಾವಣೆ ತರುತ್ತದೆ. ಕೇವಲ ಭಾವನೆಗಳ ಮೇಲೆ ಅವಲಂಬಿತಲಾಗದೆ ಮೆದುಳಿನ ರಚನೆಯನ್ನೇ ಶಿಸ್ತಿನಿಂದ ಮರುರೂಪಿಸುವುದು ನಿಜಕ್ಕೂ ಅದ್ಭುತವಾದ ವಿಚಾರ. ಹೌದು. ಆದರೆ ಇದೆಲ್ಲವನ್ನೂ ನೋಡಿದಾಗ ಕೊನೆಯದಾಗಿ ಒಂದು ಪ್ರಶ್ನೆ ಕಾಡುತ್ತಿದೆ. ಕೇಳಿ. ಇಷ್ಟೆಲ್ಲ ದೈಹಿಕ ಯಾತನೆ, ನೋವು, ಕಷ್ಟ ಈ ಮಟ್ಟದ ಹೋರಾಟದ ಕೊನೆಯಲ್ಲಿ ಸಿಗುವುದಾದರೂ ಏನು? ಕೇವಲ ವಿಶ್ವ ದಾಖಲೆಗಳೇ ಅಥವಾ ಬೇರೆದೇ ಆದ ಒಂದು ಅನುಭವವೇ? ಇಲ್ಲಿ ನಾವು ಪುಸ್ತಕದ ಅತ್ಯಂತ ಆಳವಾದ ಮತ್ತು ತತ್ವಜ್ಞಾನದಂತಹ ವಿಚಾರವೊಂದು ಮುಟ್ಟುತ್ತಿದ್ದೇವೆ. ನಾವೆಲ್ಲರೂ ಸಾಮಾನ್ಯವಾಗಿ ಯಶಸ್ಸು ಎಂದರೆ ಟ್ರೋಫಿ, ಹಣ ಅಥವಾ ಕೀರ್ತಿ ಎಂದು ಭಾವಿಸುತ್ತೇವಲ್ವಾ? ಹೌದು, ಸಮಾಜ ನೋಡೋದು ಹಾಗೆಯೇ. ಆದರೆ ಗೋಗಿನ್ಸ್ ಬ್ಯಾಡ್ ವಾಟರ್ ಅಲ್ಟ್ರಾ ಮ್ಯಾರಥಾನ್ ಓಡುವಾಗ ತಮ್ಮ ದೇಹ ಸಂಪೂರ್ಣವಾಗಿ ಮುರಿದು ಬಿದ್ದಾಗ, ಅಂದ್ರೆ ಕಿಡ್ನಿ ವೈಫಲ್ಯದ ಅಂಚಿನಲ್ಲಿದ್ದಾಗ, ಹೌದು, ಮತ್ತು ಹುಟ್ಟಿನಿಂದಲೇ ಇದ್ದ ಹೃದಯದ ರಂಧ್ರದ ಸಮಸ್ಯೆ ಉಲ್ಬಣಿಸಿದಾಗ, ಇವೆಲ್ಲದರ ನಡುವೆಯೂ ಅವರು ಒಂದು ವಿಲಕ್ಷಣವಾದ, ಬೇರೆಲ್ಲೂ ಸಿಗದಂಥ ಶಾಂತಿಯನ್ನು ಕಂಡುಕೊಂಡ್ರು. ದೈಹಿಕ ನೋವಿನ ತುತ್ತ ತುದಿಯಲ್ಲಿ ಶಾಂತಿಯೇ? ಇದು ವಿರೋಧಾಭಾಸದಂತೆ ಕಾಣುತ್ತಿದೆಯಲ್ಲ? ಹೌದು, ಇದು ವಿರೋಧಾಭಾಸವೇ. ಆದರೆ ಟಿಬೆಟ್ನ ಬೌದ್ಧ ಸನ್ಯಾಸಿಗಳು ದೈಹಿಕ ಯಾತನೆಯ ಮೂಲಕ ಜ್ಞಾನೋದಯ ಪಡೆಯಲು ಪ್ರಯತ್ನಿಸುವಂತೆ, ಅತ್ಯಂತ ಕಠಿಣ ದೈಹಿಕ ನೋವಿನ ಆಚೆಗೆ ನಮ್ಮ ಮೆದುಳು ಸಂಪೂರ್ಣ ಮೌನ ಮತ್ತು ಪರಮಶಾಂತಿಯನ್ನು ತಲುಪುತ್ತದೆ ಎಂದು ಗಾಗಿನ್ಸ್ ವಿವರಿಸುತ್ತಾರೆ. ವಿಸ್ಮಯಕಾರಿ ವಿಚಾರ. ಆ 40% ಮಿತಿಯನ್ನು ದಾಟಿ 100%ವನ್ನು ಮುಟ್ಟಿದಾಗ ನಮ್ಮೊಳಗಿನ ಎಲ್ಲ ಗೊಂದಲಗಳು, ಅಹಂಕಾರಗಳು, ಭಯಗಳು ಸುಟ್ಟು ಹೋಗುತ್ತವೆ. ಅಲ್ಲಿ ಉಳಿಯುವುದು ಕೇವಲ ಒಂದು ಸ್ಫಟಿಕದಷ್ಟು ಸ್ಪಷ್ಟವಾದ ಮೌನ. ಇದು ನಿಜಕ್ಕೂ ನಮ್ಮೆಲ್ಲರನ್ನೂ ಆಳವಾಗಿ ಕಾಡುವ ಪ್ರಶ್ನೆ. ಮನುಷ್ಯ ತನ್ನ ಕಂಫರ್ಟ್ ಝೋನ್ ಮೀರಿ ತನ್ನದೇ ಮಿತಿಗಳನ್ನು ಸಂಪೂರ್ಣವಾಗಿ ಒಡೆದು ಹಾಕಿದಾಗ ಮಾತ್ರವೇ ಆತನಿಗೆ ಈ ನಿಜವಾದ ಮೌನ ಮತ್ತು ಪರಮ ಶಾಂತಿ ಸಿಗಲು ಸಾಧ್ಯವೇ? ಖಂಡಿತ. ಯೋಚಿಸಬೇಕಾದ ವಿಷಯವೇ. ನಮ್ಮ ಸಂಪೂರ್ಣ ಮಿತಿಯನ್ನು ದಾಟಿದಾಗ ಸಿಗುವ ಆ ಮೌನವೇ ನಮ್ಮ ಬದುಕಿನ ನಿಜವಾದ ಬಹುಮಾನವಾಗಿರಬಹುದೇ? ಯೋಚಿಸಿ. ಮುಂದಿನ ಆಳವಾದ ವಿಶ್ಲೇಷಣೆಯಲ್ಲಿ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಭೇಟಿಯಾಗೋಣ.